ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಒಳ್ಳೆಯ ದಿನಗಳು ನಿನ್ನನ್ನು ಕಾಯುತ್ತಿವೆ. ನಾಳೆ ಸರಿಯಾಗಿ 12 ಗಂಟೆಗೆ ದೊಡ್ಡ ಅದೃಷ್ಟ ನಿನ್ನ ಮನೆಯ ಬಾಗಿಲ ಮುಂದೆ ಇರುತ್ತದೆ. ಸಂತೋಷದಿಂದ ಅದನ್ನು ಸ್ವಾಗತಿಸು ಅಂತ ಸಾಯಿ ನಮಗೋಸ್ಕರ ಒಂದು ಹೊಸ ಸುದ್ದಿನ ತಂದಿದ್ದಾರೆ. ಈ ಸಂದೇಶದ ಮೂಲಕ ಸಾಯಿ ಏನು ಹೇಳಬೇಕು ಅಂತ ಬಂದಿದ್ದಾರೋ ಈ ವಿಡಿಯೋ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡಿರೋರೆಲ್ಲರೂ ಕೂಡ ನಾಳೆ 12 ಗಂಟೆಗೆ ದೊಡ್ಡ ಅದೃಷ್ಟ ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಯಿ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರ್ತಾ ಇದ್ದಾರೆ. ಸಂತೋಷದಿಂದ ಅದನ್ನು ಸ್ವೀಕರಿಸೋಣ. ಈಗ ಸಾಯಿ ಮಾತುಗಳು ಕೇಳಿ. ಮಗು, ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಆತುರ ಪಡಬೇಡ. ನಾನು ನಿನ್ನ ಜೀವನದಲ್ಲಿ ಒಂದು ಬಾಗಿಲನ್ನು ತೆರೆಯಲು ಸಿದ್ಧವಾಗಿದ್ದೇನೆ. ನೀನು ಅನೇಕ ದಿನಗಳಿಂದ ಯೋಚಿಸುತ್ತಿದ್ದೀಯಾ, ಏಕೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ? ಆದರೆ ನಾನು ಮೌನವಾಗಿದ್ದೇನೆ ಅಂದರೆ ನಿನ್ನನ್ನು ಮರೆತಿದ್ದೇನೆ ಎಂಬುದಲ್ಲ. ನಿನ್ನ ಜೀವನದ ಸರಿಯಾದ ಸಮಯವನ್ನು ನಾನು ಸಿದ್ಧಪಡಿಸುತ್ತಿದ್ದೇನೆ. ಮಗು, ಕೆಲವು ವರಗಳು ತಡವಾಗಿ ಬರುತ್ತವೆ, ಯಾಕಂದರೆ ಅವು ಶಾಶ್ವತ ಸಂತೋಷವನ್ನು ಕೊಡಬೇಕಾಗಿರುತ್ತದೆ. ಅದಕ್ಕೆ ಇಂದು ರಾತ್ರಿ ಮಲಗುವ ಮೊದಲು ಒಮ್ಮೆ ಮಾತ್ರ ನನ್ನ ಹೆಸರನ್ನು ಮನಸ್ಸಿನಿಂದ ಕರೆಯು. ನಿನ್ನ ಭಯಗಳನ್ನು ನನ್ನ ಪಾದದಲ್ಲಿ ಇಟ್ಟು ಬಿಡು. ನಿನ್ನ ಕಣ್ಣೀರು ನನ್ನವರೆಗೆ ಈಗಾಗಲೇ ತಲುಪಿದೆ. ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಒಂದು ಮಾತು, ಒಂದು ಕರೆ, ಒಂದು ಸಂದೇಶ ಅಥವಾ ಒಂದು ಸಣ್ಣ ಅವಕಾಶ ನಿನ್ನ ಮನಸ್ಸಿಗೆ ಹೊಸ ಧೈರ್ಯವನ್ನು ನೀಡಬಹುದು. ಆದರೆ ನೆನಪಿರಲಿ, ಅದ್ಭುತ ಮೊದಲು ಮನಸ್ಸಿನಲ್ಲಿ ಹುಟ್ಟುತ್ತದೆ, ನಂತರ ಜೀವನದಲ್ಲಿ ಕಾಣಿಸುತ್ತದೆ. ಯಾರನ್ನು ದ್ವೇಷಿಸಬೇಡ. ನಿನ್ನನ್ನು ನೋಯಿಸಿದವರಿಗೂ ಒಳ್ಳೆಯದನ್ನೇ ಅರಿಸು. ಕ್ಷಮಿಸುವ ಹೃದಯದಲ್ಲೇ ನನ್ನ ಕೃಪೆ ಹೆಚ್ಚು ಕಾಲ ನೆಲೆಸುತ್ತದೆ. ಮಗು, ಇತರರ ಜೀವನವನ್ನು ನೋಡಿ ನಿನ್ನ ಜೀವನವನ್ನು ಅಳೆಯಬೇಡ. ನಾನು ಪ್ರತಿಯೊಬ್ಬರಿಗೂ ಬೇರೆ ದಾರಿಯನ್ನು ಬರೆದಿದ್ದೇನೆ. ನಿನಗಾಗಿ ಬರೆದಿರುವ ದಾರಿ ಇನ್ನೂ ಮುಗಿದಿಲ್ಲ. ಅದರಲ್ಲೊಂದು ಸುಂದರ ಅಧ್ಯಾಯ ಬರಲು ಸಿದ್ಧವಾಗಿದೆ. ಇಂದು ಒಂದು ದೀಪ ಹಚ್ಚು. ನನ್ನನ್ನು ನೆನೆದು 3 ಬಾರಿ ಹೀಗೆ ಹೇಳಿಕೊ. ಮಗು, ನನ್ನ ಮನಸ್ಸಿಗೆ ಶಾಂತಿ ಕೊಡು, ನನ್ನ ಹೆಜ್ಜೆಗೆ ದಾರಿ ತೋರು. ಸಾಯಿ ನಾಮಸ್ಮರಣೆ ನಿನ್ನ ಜೀವನಕ್ಕೂ ಬೆಳಕು ಸಿಗುತ್ತದೆ. ಇವತ್ತು ನಿನ್ನ ಜೀವನದಲ್ಲಿ ಏನು ಕಳೆದುಕೊಂಡಿದ್ದೀಯೋ ಅದೆಲ್ಲ ಕೂಡ ನಂತರ ತಿರುಗಿ ನಿನ್ನ ಮುಂದಕ್ಕೆ ಬರುತ್ತೆ. ಇವತ್ತು ನಿನ್ನ ಜೀವನದಲ್ಲಿ ಸಂತೋಷ ಇಲ್ಲ ಅಂತ ಅಳಬೇಡ. ಯಾಕಂದರೆ ಮುಂದಿನ ಕಾಲದಲ್ಲಿ ನಿನಗೆ ಸಂತೋಷವ ಕಾಲನ ಬರೆದಿಟ್ಟಿದ್ದೀನಿ. ಮಗು, ಯಾವತ್ತು ಶ್ರದ್ಧೆ ಸಬೂರಿನ ಮರೆಯಬಾರದು. ನನ್ನ ಸಮಯ ಎಂದಿಗೂ ತಪ್ಪೋದಿಲ್ಲ. ಸಾಯಿ ಬಾಬಾ ಜೀವನ ಮತ್ತು ಉಪದೇಶಗಳಲ್ಲಿ ನಂಬಿಕೆ, ಸಹನೆ, ಪ್ರೀತಿ ಮತ್ತು ಸೇವೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಮಗು, ಇವತ್ತು ನಿನ್ನ ಮನಸ್ಸಿನಲ್ಲಿ ಇರುವಂಥ ಮಾತುಗಳು ನನ್ನ ಮುಂದೆ ಹೇಳ್ಕೊಂಡಿದೀಯಾ. ನಿನ್ನ ಜೀವನದಲ್ಲಿ ಕಳ್ಕೊಂಡಿರೋ ಎಲ್ಲ ಕೂಡ ನಾನು ನಿನ್ನ ಮುಂದಕ್ಕೆ ತರೋ ಅವಕಾಶವನ್ನು ಕೊಡ್ತಾ ಇದ್ದೀನಿ. ನಾಳೆ ಒಳ್ಳೆಯ ದಿನ, ನೀನು ಇಷ್ಟಪಟ್ಟು ಪೂಜೆ ಮಾಡುವ ದಿನ. ನಿನ್ನ ಗುರುವಿಗೆ ತುಂಬ ಪ್ರೀತಿಯಿಂದ ನೀನು ಪೂಜೆ ಮಾಡ್ತೀಯ. ನಾಳೆ ತಪ್ಪದೆ ನಾನು ಯಾವುದೇ ಒಂದು ರೂಪದಲ್ಲಿ ಬಂದು ನಿನಗೆ ಆಶೀರ್ವಾದ ಕೊಡ್ತೀನಿ. ಮಗು, ನಾಳೆ 12 ಗಂಟೆ ಒಳಗೆ ಖಂಡಿತ ನೀನು ಒಂದು ಅದೃಷ್ಟವನ್ನು ನೋಡ್ತೀಯ. ನಿನ್ನ ಮನೆ ಬಾಗಿಲಿಗೆ ಒಂದು ಅಪರೂಪದ ಅಮೂಲ್ಯವಾದಂಥ ವಸ್ತು ನಿನ್ನ ಮುಂದಕ್ಕೆ ಬರುತ್ತೆ. ಅದು ನಿನಗೆ ಸಂತೋಷವನ್ನು ಕೊಡುತ್ತೆ. ಅದು ಯಾವ ರೂಪದಲ್ಲೂ ಕೂಡ ಬರ್ಬೋದು. ಮಗು, ನಿನ್ನ ಕಷ್ಟಕ್ಕೆ ಇದು ನಿನಗೆ ತುಂಬ ಉಪಯೋಗ ಆಗುತ್ತೆ. ನಿನಗೆ ಇರೋ ಅಂಥ ನೋವುಗಳು ನನ್ನ ಮುಂದೆ ಹೇಳಿಕೊ. ನಾಳೆ ಗುರುವಾರ ದಿನ ಮನಸ್ಫೂರ್ತಿಯಾಗಿ ಸಾಯಿ ನಾಮಸ್ಮರಣೆ ಮಾಡಿದ್ರೆ ಸಾಕು. ನನಗೆ ನೀನು ಯಾವ ರೀತಿ ಪೂಜೆ ಮಾಡು ಅಂತ ಹೇಳಲ್ಲ. ಯಾವ ರೀತಿ ನಾನು ನೈವೇದ್ಯವನ್ನು ಇಡಮ್ಮ ಅಥವಾ ಇನ್ನೇನಾದರೂ ಮಾಡು ಅಂತ ಹೇಳಲ್ಲ. ನೀವು ಶ್ರದ್ಧೆ ಸಬೂರಿನ ಆಚರಿಸುತ್ತಾ ಯಾವಾಗಲೂ ಒಳ್ಳೆಯದನ್ನು ಬಯಸಬೇಕು ಅಂತ ಇವತ್ತು ಸಾಯಿ ಒಳ್ಳೆಯ ಮಾತುಗಳು ಹೇಳಿದ್ದಾರೆ. ನಾಳೆ ಸಾಯಿ ಯಾವುದೇ ಒಂದು ರೂಪದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬರ್ಬೋದು. ನೀವು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಸಾಯಿ ಆರಾಧನೆ ಮಾಡಿ. ನಾಳೆ ಗುರುವಾರ ದಿನ ಮಧ್ಯಾಹ್ನ ಒಳಗೆ ಸಾಯಿ ಅದ್ಭುತವನ್ನು ನೋಡ್ತೀರಾ ಅಂತ ಹೇಳಿದ್ದಾರೆ.
ಅದೃಷ್ಟವನ್ನು ನಾವು ಕಳ್ಕೋಬಾರದು. ಅದು ಯಾವ ರೂಪದಲ್ಲಿ ಕೂಡ ಬರಬಹುದು. ನಾವು ನಮ್ಮ ಅದೃಷ್ಟನ ಯಾವ ರೀತಿ ಅದನ್ನ ಸ್ವೀಕರಿಸಬೇಕು ಅನ್ನೋದು ಸಾಯಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಕೊಳ್ಳೋದು ನಮ್ಮ ಅದೃಷ್ಟ ಅಂತ ಹೇಳ್ಕೋಬೇಕು. ಇವತ್ತು ಸಾಯಿ ಕೊಟ್ಟಿರುವಂಥ ಇಂಥ ಒಳ್ಳೆಯ ಸಂದೇಶವನ್ನು ಮಿಸ್ ಮಾಡದೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹಂಚಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.